ಎಲ್ರಿಗೂ ನಮಸ್ಕಾರ. ಗುರುವಾರದ ಸಂಜೆ ಮತ್ತೆ ನಾವೆಲ್ಲರೂ ಒಂದಾಗುವಂತೆ ಗುರುಗಳು ಅಪ್ಪಣೆ ಕೊಡಿಸಿದ್ದಾರೆ. ಯೋಗ ಧ್ಯಾನದ ನಂತರ ತಾವೆಲ್ಲರೂ ಈ ಗುಂಡಪ್ಪನವರ ವಿಚಾರಗಳನ್ನು ಅರಿತುಕೊಳ್ಳುವ ಪ್ರಯತ್ನದ ಭಾಗಕ್ಕೆ ಸೇರ್ಕೊಳ್ತಾ ಇದ್ದೀರಾ. ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇಂತಹ ಒಂದು ಅವಕಾಶವನ್ನು ನಮಗೆಲ್ಲರಿಗೂ ಒದಗಿಸಿಕೊಟ್ಟು ನಮ್ಮನ್ನು ಒಂದಾಗಿಸಿ ಒಂದಷ್ಟು ಹೊತ್ತು ಈ ಸತ್ಸಂಗ ಸಂವಾದ ಅನ್ನುವುದರ ಮೂಲಕ ವಿಚಾರ ವಿನಿಮಯ ಮಾಡಿಕೊಳ್ಳುವ, ಅಭಿಪ್ರಾಯ ಹಂಚಿಕೊಳ್ಳುವ ಮತ್ತು ಒಂದಷ್ಟು ಕನ್ನಡ ಸಾಹಿತ್ಯದ ದಿಗ್ಗಜರ ಅವರ ಆ ಸಾಹಿತ್ಯ ಕೃಷಿ ಅವಲೋಕನ ಮಾಡುವಂತಹ ಈ ಒಂದು ವೇದಿಕೆಯನ್ನು ಅಂತರ್ಜಾಲದ ಮುಖಾಂತರ ನಮಗೆ ನೀಡಿರುವಂಥದ್ದು ಉಮಾಮೇಶ್ವರ ಗುರೂಜಿಯವರಿಗೆ, ವಾಸ್ಕ್ ಯೋಗ ಕೇಂದ್ರಕ್ಕೆ ಮೊದಲಿಗೆ ತಮ್ಮೆಲ್ಲರ ಪರವಾಗಿ ವ್ಯಕ್ತಿಗತವಾಗಿ ನಾನು ಅನಂತಾನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಇಂದು ಡಾಕ್ಟರ್ DVG ಅವರ ಮಂಕುತಿಮ್ಮನ ಕಗ್ಗ ಮತ್ತು ಇತರೆ ಸಾಹಿತ್ಯದ ಕವನಗಳ ಒಂದಷ್ಟು ನೋಡುವಂತಹ ಪ್ರಯತ್ನ ಮಾಡೋಣ. ಮಂಕುತಿಮ್ಮನ ಕಗ್ಗವಂತೂ ನಾವು ಸದಾ ಅಭ್ಯಾಸ ಮಾಡ್ತಲೇ ಬಂದಿದ್ದೇವೆ. ಕನ್ನಡದ ಗೀತಾಚಾರ್ಯ ಅಂತಲೇ ಪ್ರಸಿದ್ಧಿ ಪಡೆದಿರುವಂತಹ ಡಾಕ್ಟರ್ DVG ಅವರ ಮಂಕುತಿಮ್ಮನ ಕಗ್ಗ ಮತ್ತು ಮರಳು ಮುನಿಯನ ಕಗ್ಗ ಕನ್ನಡದ ಭಗವದ್ಗೀತೆ ಅಂತಲೂ ಸಹ ಹೇಳ್ತಾರೆ. ಕಗ್ಗದಲ್ಲಿ ಏನಿದೆ ಅಂದಾಗ ಕಗ್ಗದಲ್ಲಿ ಪುರಾಣ ಇದೆ, ವೇದ ಇದೆ, ಶಾಸ್ತ್ರ ಇದೆ, ಭಗವದ್ಗೀತೆ ಇದೆ, ಉಪನಿಷತ್ತಿದೆ, ಜೀವನದ ಅನುಭವಗಳಿವೆ. ಆ ಅನುಭವಗಳಿಂದ ಪಾಠ ಕಲಿತ ಸಾರವನ್ನ, ತಿರುಳನ್ನ ನಮಗೆ ಕಗ್ಗದಲ್ಲಿ ಚೌಪದಿಯ ಪದ್ಯಗಳ ರೂಪದಲ್ಲಿ DVG ಅವರು ನೀಡಿರುವಂಥದ್ದು. 945 ಚೌಪದಿಗಳು, ಪದ್ಯಗಳು ಕಗ್ಗದಲ್ಲಿ ಇರುವಂಥದ್ದು. ಇಲ್ಲಿ ಒಂದು ವಿಷಯವನ್ನ ನಾವು ಗಮನಿಸಬಹುದು. DVG ಅವರು ಪದೇ ಪದೇ ಒಂದೇ ವಿಷಯವನ್ನ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ. ನಮಗೆ ತಿಳಿದಿರುವಂತೆ ನಾವು ಶಾಲೆಯಲ್ಲಿದ್ದಾಗ ನಮಗೆ ನಮ್ಮ ಶಿಕ್ಷಕರು ಸಹ ಈ ಗಟ್ಟು ಹೊಡಿಸ್ತಾ ಇದ್ದದ್ದು ಅಂತ, ಉರು ಹೊಡಿರೋ ಅನ್ನೋರು. ಕೆಲವೊಮ್ಮೆ ನಮ್ಗೆ ಅರ್ಥ ಆಗಲ್ಲ. ಅದರೊಳಗೂ ನಮಗೆ ಈ ಚರಿತ್ರೆ ಇತಿಹಾಸದಲ್ಲಂತೂ ಆ ದಿನಾಂಕಗಳು ವರ್ಷಗಳು ಇರೋದಲ್ಲ, ಅದು ತಲೆಗೆ ಹತ್ತಾ ಇರಲಿಲ್ಲ. ಅವಾಗ ಏನ್ ಮಾಡೋದು? ಬರೀರಿ ಅದನ್ನ, ಒಂದು 10 ಸತಿ ಬರೀರಿ, ಒಂದು 20 ಸತಿ ಬರೆದು ಬಿಡಿ, ಕೂತ್ಬಿಡುತ್ತೆ ತಲೆಯಲ್ಲಿ ಅನ್ನೋ. ಕೆಲವು ಪದ್ಯಗಳನ್ನ ನೀವು ಉರು ಹೊಡ್ಕೊಂಡು ಬನ್ನಿ, ಆಮೇಲೆ ಅದರ ಅರ್ಥ ಹೇಳ್ತೇವೆ ಅನ್ನೋದು. ಅಂದ್ರೆ ಮನಸ್ಸಿನಲ್ಲಿ ಒಂದು ವಿಷಯ ಅಥವಾ ಒಂದು ವಿಚಾರ ಸ್ಥಾಯಿ ಆಗಬೇಕಾದ್ರೆ ಅದಕ್ಕೆ ಪುನರ್ಮನನ ಮಾಡಿಕೊಳ್ಳಬೇಕು ಅಂತ, ಮತ್ತೆ 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 ಈ ಪುನರುಕ್ತಿ ಅಂತ ಈ ಅನೇಕ ಸಾರಿ ಹೇಳಿಕೊಳ್ಳುವಂತಹ ಪದ್ಧತಿ ಅದು ನಮ್ಮಲ್ಲಿದೆ. ಅದು ಶಿಕ್ಷಣ ಕ್ರಮದಲ್ಲಿಯೇ ಮೊದಲಿಂದಲೂ ಬಂದಿರುವಂಥದ್ದು. ವೇದಾಧ್ಯಯನದಲ್ಲಂತೂ ಅದು ಒಂದು ಕ್ರಮ. ಅದನ್ನು ಅದೇ ರೀತಿಯಲ್ಲೇ ಮಾಡಿಸ್ಕೋತಾ ಬಂದಿರೋ ಅದೊಂದು ಸಾಧನೆ. ಹೇಳ್ಕೊತಾ ಇರಿ, ಮಗ್ಗಿ ಗಟ್ಟು ಹೊಡ್ಕೊಂಬನ್ರೋ. ಅವಾಗ ನಮ್ಗೆ ಇನ್ನೂ 2 4 ಅಂದ್ರೆ 2 ಏನು 2 ಏನು 4 ಏನು ಗೊತ್ತಾಗ್ತಾ ಇರಲಿಲ್ಲ. ಈಗಿನವ್ರಿಗೆಲ್ಲ ಚೆನ್ನಾಗಿ ತೋರಿಸ್ಕೊಡ್ತಾರೆ. 2 2 ಇಟ್ಬಿಟ್ಟು ಅದೇ 2 ಸೇರಿದ್ರೆ 4 ಆಗ್ತದೆ ನೋಡಿ ಅಂತ. ನಮಗದೆಲ್ಲ ಇಲ್ಲ. ನೀನು 2 2 4 2 4 8 ಹೇಳಲಿಲ್ಲ ಅಂದ್ರೆ ಬಾರಿಸೋದು, ಗಟ್ಟು ಹೊಡ್ಸೋ. ಇದು ಈ ಗಟ್ ಮಾಡೋದು ಅನ್ನುವಂಥದ್ದನ್ನ ನಮ್ಗೆ ಆಗ್ಲೇನೆ ನಮ್ಮ ಶಿಕ್ಷಕರೇ ಕಲಿಸಿಕೊಡ್ತಾ ಇದ್ದದ್ದು. ಅಂದ್ರೆ ಮತ್ತೆ ಪದ್ಯಗಳನ್ನ ಊರು ಹೊಡ್ಸೋದು. ಏನಂದ್ರೆ ಗದ್ಯ ನೆನಪಿನಲ್ಲಿ ಇಟ್ಕೊಳ್ಳೋದು ಕಷ್ಟ, ಆದ್ರೆ ಪದ್ಯವನ್ನ ನೆನಪಿನಲ್ಲಿ ಇಟ್ಕೋಬಹುದು. ಅದರೊಳಗೂ ನಮ್ಮ ಈ ಮಂಕುತಿಮ್ಮನ ಕಗ್ಗದ ದ್ವಿತೀಯಾಕ್ಷರ ಪ್ರಾಸದ ಪದ್ಯಗಳನ್ನ, ಈ ಪ್ರಾಸ ಇರುವಂತಹ ಯಾವ ಪದ್ಯವನ್ನಾದ್ರೂ ಸುಲಭವಾಗಿ ಗಮನದಲ್ಲಿ ಇಟ್ಕೊಂಡು ನೆನಪಿನಲ್ಲಿ ಇಟ್ಕೊಳ್ಬಹುದು ಅನ್ನುವಂಥದ್ದು ನಮಗೆ ಅದು ಜ್ಞಾಪಕ ಇರ್ತದೆ ಅಂತ, ಮನಸ್ಸಿನ ಪಟಲದ ಮೇಲೆ ನಿಲ್ತದೆ ಅಂತ. ಹಾಗಾಗಿ ಮತ್ತೆ ಮತ್ತೆ ಹೇಳ್ಕೊಳ್ಳುವಂಥದ್ದು, ಬರೆಯುವಂಥದ್ದು. ನಮ್ಗೆ ಅವಾಗ ಇಂಪೋಸಿಷನ್ ಅಂತ ಕೊಡೋರು, 100 ಸತಿ ಬರೀರಿ ಅಂದ್ಬಿಡೋರು, ಅಂದ್ಬಿಟ್ಟು ಹೊರಟೋಗೋರು. ಆಮೇಲೆ ನಾವು ಬರೋದು ತೋರಿಸೋವಂಥದ್ದು ಇರ್ತೀವಿ. ಸಂಗೀತಗಾರರಂತೂ ಎಷ್ಟು ಅಂತ ಅವರು ಮುಂದೆ ಈಗ ಅವ್ರಿಗೆ ಟ್ಯಾಬು ಅದು ಇದು ಬಂದ್ಬಿಟ್ಟಿದೆ, ಇಟ್ಕೊಂಡ್ಬಿಡ್ತಾರೆ. ಆದರೆ ಹಳೆ ಸಂಗೀತಗಾರರನ್ನ ನೋಡಿ ಎಂಥದ್ದು ಇರ್ತಾರಲ್ಲ ಅವ್ರ ಮುಂದೆ. ಅವರು ಹಾಡಿ 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 ಅಭ್ಯಾಸ ಮಾಡಿ 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 ಬೆಳಗ್ಗಿಂದ ಸಂಜೆ ತನಕ ಕೃತಿಗಳನ್ನ ಮನಸ್ಸಿನಲ್ಲಿ ತಂದ್ಕೊಂಡ್ಬಿಟ್ರು. ಮನಸ್ಸಿನಲ್ಲಿ ಅವು ಸ್ಥಾಯಿಯಾಗಿ ನಿಂತು ಬಿಟ್ಟಿರೋ
ಅವರು ಈ ರಾಗ ಈ ಕೃತಿ ಅಂದಾಕ್ಷಣ ಅದು ಸಾಹಿತ್ಯ ತಾನಾಗಿಯೇ ಬಂದ್ಬಿಡುವಂಥದ್ದು. ಆ ರೀತಿ ಅಭ್ಯಾಸ ಮಾಡಿಸ್ತಾ ಇದ್ರು, ಮಾಡ್ತಾ ಇದ್ರು. ಅಂದ್ರೆ ಈ ಪುನರುಕ್ತಿ ಎನ್ನುವಂಥದ್ದು, ಮತ್ತೆ ಮತ್ತೆ ಹೇಳ್ಕೊಳ್ಳುವಂಥದ್ದು, ಇದೊಂದು ಕಲಿಕೆಯ ಒಂದು ವಿಧಾನವಾಗ್ತದೆ ಅಂತ. ಇದು ಈ ಈ ಈ ಉಪಾಯವನ್ನ ಡಾಕ್ಟರ್ ಡಿ ವಿ ಜಿ ಅವರು, ಅವ್ರಿಗೂ ವೇದಾಧ್ಯಯನದಲ್ಲಿ ಅವರು ಶಾಲೆಯಲ್ಲಿದ್ದಾಗ ಅದೆಲ್ಲ ಮಾಡಿಸಿದ್ರಲ್ಲ. ಹಾಗಾಗಿ ಅದು ಸುಲಭವಾದಂತಹ ಇದು ಉಪಾಯ, ಮನಸ್ಸಿನಲ್ಲಿ ಜ್ಞಾಪಕದಲ್ಲಿ ಇಟ್ಕೊಳ್ಳೋದಕ್ಕೆ ಅನ್ನೋದನ್ನ ಅರಿತು ಗುಂಡಪ್ಪನವರು ಈ ಈ ಪುನರುಕ್ತಿ ಅಂತೀವೋ, ದ್ವಿರುಕ್ತಿ ಅಂತೀವೋ, ಮತ್ತತ್ತೆ ಮತ್ತೆ ಅದನ್ನೇ ಹೇಳುವಂಥದ್ದನ್ನ ಕಗ್ಗದಲ್ಲೂ ಬಳಸ್ಕೊಂಡಿದ್ದಾರೆ. ಕಗ್ಗದಲ್ಲೂ ಬಳಸ್ಕೊಂಡಿದ್ದಾರೆ. ಆ ರೀತಿಯ ಕೆಲವು ಪದ್ಯಗಳನ್ನ, ಅಂದ್ರೆ ಒಂದೇ ವಿಷಯವನ್ನ, ಒಂದೇ ವಿಚಾರವನ್ನ ಬೇರೆ ಬೇರೆ ರೀತಿಯಲ್ಲಿ, ಬೇರೆ ಬೇರೆ ಉದಾಹರಣೆಗಳನ್ನ ಕೊಟ್ಟು ಅದನ್ನ ಅರ್ಥ ಮಾಡಿಸುವಂಥ ಪದ್ಧತಿ, ಅದು ನಮ್ಮ ಮನಸ್ಸಿನಲ್ಲಿ ಬೇರೂರಿ ನಿಂತು ಬಿಡಬೇಕು. ಹಾಗೆ ಮಾಡುವುದು ಅದರ ಉದ್ದೇಶ, ಅದು ಸದುದ್ದೇಶ, ಅದು ಮನಸ್ಸಿನಲ್ಲಿ ನಿಲ್ಲಬೇಕು ಅಂತ. ಹಾಗಾಗಿ ಮತ್ತೆ 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 ಪದ್ಯಗಳನ್ನ ಹೇಳ್ಕೊಳ್ಳುವಂಥದ್ದು, ಓದಿಕೊಳ್ಳುವಂಥದ್ದು. ಪದ್ಯನೇ ಅಂತಲ್ಲ, ಭಗವದ್ಗೀತೆ, ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ, ಇದೆಲ್ಲ ನಮಗೆ ಬಾಯ್ಪಾಠ ಆಗಿದೆ. ಹೇಗೆ ಅಂದ್ರೆ ಮತ್ತೆ 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 ಹೇಳ್ಕೊಳ್ತಾ ಇರುವಂಥದ್ದು. ಎಷ್ಟೋ ಬಾರಿ ಅರ್ಥವೇ ಗೊತ್ತಿಲ್ಲದಿರ ನಾವು ಹೇಳ್ಕೊಳ್ಳೋದು ಸಹ ಉಂಟು. ಅರ್ಥ ಆದ ಮೇಲೆ ಓಹೋ ಇದು ಇದ್ರ ಅರ್ಥ ಅಂತ ಸುಲಭವಾಗಿ ಮನಸ್ಸಿಗೆ ಬರ್ತದೆ. ಆದ್ರೆ ಅರ್ಥವೇ ಆಗದಿನ, ಈಗ ನಾವು ಮಕ್ಕಳಿಗೆ ಮುಂಜಿ ಮಾಡಿಸ್ತೇವೆ, ಅವ್ರು ಪ್ರತಿ ದಿವಸ ಸಂಧ್ಯಾವನ್ನೇ ಮಾಡಬೇಕು. ನೀನು ಅರ್ಥ ಹೇಳಿದ್ರು ಪಾಪ ಅವಕ್ಕೆ ತಲೆಗೆ ಹತ್ತಲ್ಲ. ಹಾಗಾಗಿ ಏನ್ ಮಾಡ್ತಾರೆ, ದಿನ ಮಾಡಿಸಿ 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 ಆ ಮಂತ್ರೋಚ್ಚಾರಣೆ ಅದು ಶುದ್ಧವಾಗಾದ್ರೆ ಸಾಕು, ಅದು ಹೇಳೋಂಥದ್ದಾದ ಸಾಕು. ಅವ್ನು ಸ್ವಲ್ಪ ದೊಡ್ಡವನಾದ್ಮೇಲೆ ಅರ್ಥ ಹೇಳೋಣ, ಸಂಸ್ಕೃತ ಕಲ್ತ ಮೇಲೆ ಅರ್ಥ ಹೇಳೋಣ, ಆ ಕಾಲಕ್ಕೆ ಹೇಗ್ ಬೇಕೋ ಹಾಗೆ ಮಾಡಿಸಿಕೊಟ್ಟು ಬಿಡ್ತಾರೆ ಅಂತ. ಇಂತಹ ಉಪಾಯವನ್ನ, ಈ ವಿಧಾನವನ್ನ ಮಂಕುತಿಮ್ಮನ ಕಗ್ಗದಲ್ಲೂ ಸಹ, ಮರಳುಮುನಿಯನ ಕಗ್ಗದಲ್ಲೂ ಸಹ, ಅಂದ್ರೆ ನಾವು ನೋಡಬಹುದು ಮಂಕುತಿಮ್ಮನ ಕಗ್ಗದಲ್ಲಿರುವಂತಹ ಕೆಲವು ಪದ್ಯಗಳು ಮರಳುಮುನಿಯನ ಕಗ್ಗದಲ್ಲೂ ಬೇರೆ ರೀತಿಯಲ್ಲಿ ಇರ್ತದೆ. ಮಂಕುತಿಮ್ಮನ ಕಗ್ಗದಲ್ಲಿ ಇರುವಂತಹ ಪದ್ಯಗಳೇ ಬೇರೆ ಕವನಗಳಲ್ಲಿ, ಅದು ನಾನು ಉದಾಹರಣೆ ಕೊಡ್ತೇನೆ, ಬೇರೆ ಕವನ ಸಂಕಲನಗಳಲ್ಲಿ ಇಲ್ಲಿರುವಂತಹ ವಿಚಾರವನ್ನೇ ಬೇರೆ ರೀತಿಯ ಕವನದಲ್ಲಿ ಅವರು ಹೇಳಿರುವಂಥದ್ದು. ಈ ರೀತಿ ಪುನರುಕ್ತಿ ಅನ್ನುವಂಥದ್ದನ್ನ ಬಳಸಿಕೊಂಡು ಡಾಕ್ಟರ್ ಡಿ ವಿ ಜಿ ಅವರು ಮಂಕುತಿಮ್ಮನ ಕಗ್ಗ ಈ ವಿಷಯ ಪ್ರಸ್ತಾಪ ಮಾಡಿದ್ದಾರೆ. ಅದಕ್ಕೆ ಅವ್ರೇನ್ ಹೇಳ್ತಾರೆ, ನೀವು ಅವ್ರು ಮೊದಲೇ ಇದು ನಮ್ಮ 65ನೇ ಪದ್ಯದಲ್ಲಿ ಹೇಳ್ತಾರೆ, ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ಚಿತ್ತದೊಳು ಬೆಳೆದರಿವು ತರುತಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ. ಈ ಪುಸ್ತಕದಿಂದ ನಾವು ಏನು ಕಲೀಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಅದು ಒಂದು ತಲೆ ಮೇಲಿರುವಂತಹ ಒಂದು ಮಣಿ, ಅಂದ್ರೆ ಒಂದು ಕಿರೀಟ ಅಂತಲೇ ಇಟ್ಕೊಳ್ಳಿ, ಹಿಂಗೆ ಅಲ್ಲಾಡಿಸಿದಾಗ ಬಿದ್ದು ಹೋಗ್ಬೋದು. ಆದ್ರೆ ಚಿತ್ತದೊಳು ಬೆಳೆದ ಅರಿವು ತರುತಳೆದ ಪುಷ್ಪ, ಒಂದು ಸಾರವನ್ನ, ಪೌಷ್ಟಿಕಾಂಶಗಳನ್ನ ಎಲ್ಲ ಹೀರ್ಕೊಂಡು ಒಂದು ಕುಸುಮ ಅರಳುತ್ತದಲ್ಲ, ಅದು ತರುತಳೆದ ಪುಷ್ಪ ಆಗ್ಬೇಕಾದ್ರೆ ಚಿತ್ತದಲ್ಲಿ ನಾವು ಬೆಳೆಸಿಕೊಳ್ಳಬೇಕು ಅನ್ನುವಂಥದ್ದು. ಆಗ್ಲೇ ನಮಗೆ ಈ ವಸ್ತು ಸಾಕ್ಷಾತ್ಕಾರ ಆಗೋದು ಅಂತ, ಅಂದ್ರೆ ಇಂಟ್ರಾಸ್ಪೆಕ್ಷನ್. ಆ ವಿಧಾನವನ್ನ ಅವರು ಮಂಕುತಿಮ್ಮನ ಕಗ್ಗದ ಪದ್ಯಗಳಲ್ಲಿ ಬಳಸಿರೋದನ್ನು ನೋಡೋಣ. ಒಂದು ಮಂಕುತಿಮ್ಮನ ಕಗ್ಗದ ಪದ್ಯ ನಾವು ಸಾಕಷ್ಟು ಬಾರಿ ನಾವು ನೋಡಿದ್ದೇವೆ. ಒಂದಗಳು ಹೆಚ್ಚಿರೋದು, ಒಂದಗಳು ಕೊರೆ ಇರೋದು, ತಿಂದು ನನ್ನ ಋಣ ತೀರುತ್ತಲೆ ಪಯಣ, ಹಿಂದಾಗೋದೊಂದು ಕ್ಷಣ ಮುಂದಕ್ಕೂ ಕಾದಿರೋದು, ಸಂದ ಲೆಕ್ಕವದೆಲ್ಲ ಮಂಕುತಿಮ್ಮ ಅನ್ನುವಂಥದ್ದು. ಇದು 673ನೇ ಪದ್ಯ. ಒಂದಗಳು ಹೆಚ್ಚಿರೋದು, ಒಂದಗಳು ಕೊರೆ ಇರೋದು, ತಿಂದು ನನ್ನ ಋಣ ತೀರುತ್ತಲೆ ಪಯಣ, ಹಿಂದಾಗದೊಂದು ಕ್ಷಣ ಮುಂದಕ್ಕೂ ಕಾದಿರೋದು, ಸಂದ ಲೆಕ್ಕವದೆಲ್ಲ ಮಂಕುತಿಮ್ಮ. ನಿನ್ನ ಲೆಕ್ಕ ಚುಕ್ತ ಆಯ್ತು ಅಂತ ಇದ್ದಾಗೆ ಹೋಗ್ತಾ ಇರಬೇಕು ಅನ್ನುವಂಥದ್ದು. ಒಂದು ಅಗಳು ಹೆಚ್ಚು ನಾವು ತಿನ್ಲಿಕ್ಕಾಗಲ್ಲ, ಒಂದು ಅಗಳು ಕಡಿಮೆ ತಿನ್ಲಿಕ್ಕಾಗಲ್ಲ. ಅಂದ್ರೆ ಎವ್ರಿಥಿಂಗ್ ಇಸ್ ಪ್ರೀಡಿಸ್ಟೈನ್ಡ್ ಅಂತ, ಎಲ್ಲವೂ ಪೂರ್ವ ನಿಯೋಜಿತ ಅಂತ. ಇಷ್ಟು ತಿಂದು ನಿಂದು ಅನ್ನ ಋಣ ಅನ್ನುವಂಥದ್ದು ತೀರ್ತು ಅಂದಾಕ್ಷಣ ಗಂಟ್ಲ ಕೈ ಹಾಕಿ ಎಳ್ಕೊಂಡು ಹೋಗ್ಬಿಡುತ್ತೆ ಕಾಲ ಅನ್ನುವಂಥದ್ದು. ಅನ್ನೋ ತೀರುತ್ತಲೇ ಪಯಣ ಹೋಗುತ್ತಾ ಇರಬೇಕು. ಯಾತ್ರಿಕರು ನಾವು ದಿವ್ಯ ಕ್ಷೇತ್ರವೇ ಲೋಕ, ಸತ್ರದಲ್ಲಿ 3 ದಿನವಿರಲಿ ಕೆಡೆಯುಂಟು, ರಾತ್ರಿ 3 ಆಯ್ತು
ಹೊರಡನೆ ತೆರಳಿದೊಡೆ ಮೆಚ್ಚುವನು ಪಾರುಪತ್ಯದವ ಮಂಕುತಿಮ್ಮ. ಹೋಗುವಂತ ತಕ್ಷಣ ಹೋಗ್ಬೇಕು, ತೆರಳ್ತಾ ಇರಬೇಕು ಅನ್ನುವಂಥ ಇದು ಈ ಲೆಕ್ಕಚುಕ್ತ ಮಾಡುವಂಥದ್ದು ಅಂತ ನಮ್ಮ ಬದುಕು ಹೇಗೆ ಅಂತ. ಅದನ್ನೇ ಈ 673ನೇ ಪದ್ಯ ಸಂದ ಲೆಕ್ಕವಿದೆಲ್ಲ, ಇದನ್ನ ಬೇರೆ ರೀತಿಯಲ್ಲಿ ಕೇತಕಿವನ, ಕಗ್ಗ ಆಗಿರೋದು 1943, ಕೇತಕಿವನ ಮೊದಲನೇ ಮುದ್ರಣ ಕಂಡದ್ದು 1973. ಅದರಲ್ಲಿ ಈ ಕವನ ಸಂಕಲನದಲ್ಲಿ ಅಂದ್ರೆ ಕೇತಕಿವನ ಅನ್ನುವಂತಹ ಈ ಕವನ ಸಂಕಲನದಲ್ಲಿ DVG ಅವರು 73ರಲ್ಲಿ ಬಂದಿರೋದು, ಅಂದ್ರೆ 30 ವರ್ಷದ ನಂತರ, ಕಗ್ಗ ಬಿಡುಗಡೆಯಾದ 30 ವರ್ಷದ ನಂತರ. ಅದೇಗ ಅವ್ರ ಮನಸ್ಸಿನಲ್ಲಿ ಅದಿತ್ತು ಅಂತ ಕಾಣುತ್ತದೆ. ಭಿನ್ನಹ ಅನ್ನುವಂತಹ ಒಂದು ಪದ್ಯ ಇದೆ. ನನ್ನ ತಾಯ ಅಣ್ಣಂದಿರು ಸಂಪ್ರದಾಯಸ್ಥರು, ಅವರು ಪ್ರತಿ ಸಾರಿಯೂ ಭೋಜನಾರಂಭದಲ್ಲಿ ಆಪೋಷಣ ತೆಗೆದುಕೊಳ್ಳುವುದಕ್ಕೆ ಮುನ್ನ ಒಂದು ತೆಲುಗು ಪದ್ಯ ಹೇಳ್ತಿದ್ರು. ಅದರ ಅನುವಾದ ಹೀಗೆ. 1943ರ ಕಗ್ಗದಲ್ಲಿ ಹೇಗೆ ಬಂತು? ತಿಂದ ನಿನ್ನಣ್ಣ ಋಣ ತೀರು ತಲೆ ಪಯಣ ಒಂದಗಳು ಹೆಚ್ಚಿದ. ಅವರ ಮಾವ ತಾಯಿಯ ಅಣ್ಣ ಊಟಕ್ಕೆ ಕೂತಾಗ ಆಪೋಷಣೆ ತಗೊಳ್ಳುವಾಗ ತೆಲುಗುದೊಂದು ಪದ್ಯ ಹೇಳ್ಕೊಳ್ಳೋದು. ನಾವು ಈಗ ಹೇಳ್ಕೊಂತೀವಲ್ಲ ಅನ್ನಪೂರ್ಣೆ ಸದಾಪೂರ್ಣೆ, ಆ ಥರ ಅವರೊಂದು ತೆಲುಗು ಪದ್ಯ ಹೇಳ್ಕೊಳ್ತಾ ಇದ್ರು ಊಟಕ್ಕೆ ಮುಂಚೆ. ಮುಳುಬಾಗಿಲು, ಕೋಲಾರ, ತೆಲುಗು ಭಾಷೆ ಪ್ರಾಂತ್ಯ ಅದು. ಆ ತೆಲುಗು ಪದ್ಯದ ಅನುವಾದ ಅಂದ್ರೆ DVG ಅವರ ಚಿಕ್ಕಂದಿನಲ್ಲಿ ಆದಂತಹ ಅನುಭವ, ಅದನ್ನ ಮನಸ್ಸಿನಲ್ಲಿಟ್ಕೊಂಡು ಜ್ಞಾಪಕದಲ್ಲಿಟ್ಕೊಂಡು 1943ರ ಕಗ್ಗದ ಪದ್ಯದಲ್ಲಿ ಸೇರಿಸಿದ್ದಾರೆ. ನಂತರ 1973ರ ಕೇತಕಿವನದಲ್ಲೂ ಅದೇ ರೀತಿಯ ಪದ್ಯವನ್ನು ಬರೀತಾರೆ. ಈ 673 ಒಂದಗಳು ಹೆಚ್ಚಿರೋದು ಅಂತಾರಲ್ಲ, ಅದರದ್ದು ತೆಲುಗು ಪದ್ಯದ ಭಾಷಾಂತರ ಭಿನ್ನಹ ಅಂತ ಬರೀತಾರೆ. ಎಷ್ಟು ಸಾಮ್ಯತೆ ಇದೆ ನೋಡ್ಕೊಳ್ಳಿ. ಒಂದು ಚಣ ಮುಂದಿಲ್ಲ ಒಂದು ಚಣ ಹಿಂದಿಲ್ಲ, ತಂದೆ ನೀಂ ಪೇಳ್ದ ದಿನ ಬದುಕಿ. ಒಂದಗಳು ಹೆಚ್ಚಿಲ್ಲ ಒಂದಗಳು ಕೊರೆಯಿಲ್ಲ, ತಂದೆ ನೀನ್. ಈ ಮತ್ತೆ ನೋಡಿ ಅದೇ ಸಾಲುಗಳೇ ಬರ್ತದೆ ಅಂತ. ತಂದೆ ನೀನಿಟ್ಟ ಊಟ ಉಂಡು, ಒಂದು ಸಿರು ಮೇಲಿಲ್ಲ ಒಂದು ಸಿರು ಕೀಳಿಲ್ಲ, ತಂದೆ ನೀಂ ಕೊಟ್ಟು ಸಿರನು ಸುರಿ. ಎಂದು ನೀಂ ಕರೆವೆ ನಂದು ಬಹೆನ್ ಆದರೆ ತಂದೆ ನಿನ್ನ ಅಡಿಯನ್ನ ನೆಲೆಸು, ನಿನ್ನ ಅಡಿಗೆಯಲ್ಲಿ ನಾನು ನೆಲೆಸುವಂತೆ ಮಾಡು. ಸಂದ ಲೆಕ್ಕವಿದೆಲ್ಲ ಹೋಗು ಅಂತ ಹೇಳ್ತಾರಲ್ಲ, ಅದನ್ನ ಇಲ್ಲಿ ಒಂದು ಚಣ ಮುಂದಿಲ್ಲ, ಒಂದಗಳು ಹೆಚ್ಚಿರೋದು ಒಂದಗಳು ಕೊರೆಯಿರೋದು, ತಿಂದು ನಿನ್ನ ಋಣ ತೀರುತ್ತಲೇ ಪಯಣ, ಒಂದಾಗದೊಂದು ಕ್ಷಣ ಹಿಂದಾಗದೊಂದು ಕ್ಷಣ ಮುಂದಕ್ಕೂ ಕಾದಿರೋದು. ಒಂದು ಚಣ ಮುಂದಿಲ್ಲ ಒಂದು ಚಣ ಹಿಂದಿಲ್ಲ, ತಂದೆ ನೀಂ ಪೇಳ್ದ ದಿನ ಬದುಕಿ. ನೀನ್ ಹೇಳ್ದಷ್ಟು ದಿನ ನಾನು ಇಲ್ಲಿ ಬದುಕಿರ್ತೀನಪ್ಪ. ಒಂದಗಳು ಹೆಚ್ಚಿಲ್ಲ ಒಂದಗಳು ಕೊರೆಯಿಲ್ಲ, ತಂದೆ ನೀನು ಇಟ್ಟ ಊಟ ಉಂಡು. ನೀನು ಎಷ್ಟು ಊಟ ಕೊಡ್ತೀಯೋ ಅಷ್ಟೇ ನನಗೆ ಋಣ ಇರುವಂಥದ್ದು. ಒಂದು ಸಿರು ಮೇಲಿಲ್ಲ ಒಂದು ಸಿರು ಕೀಳಿಲ್ಲ, ತಂದೆ ನೀಂ ಕೊಟ್ಟ ಉಸುರಿ. ನೀನು ನನಗೆ ಎಷ್ಟು ಉಸಿರು ಕೊಟ್ಟಿರ್ತೀಯೋ, ಈ ಪ್ರಾಣವಾಯು ಅನ್ನುವಂಥದ್ದು ಎಷ್ಟು ನನಗೆ ಕೊಟ್ಟಿರ್ತೀಯೋ ಅಷ್ಟನ್ನೇ ನಾನು ಉಸಿರ್ಲಿಕ್ಕೆ ಸಾಧ್ಯ. ಆಯ್ತಪ್ಪ, ಒಂದು ಉಸಿರು ಮೇಲಕ್ಕೆ ಹೋಗಲ್ಲ ಒಂದು ಉಸಿರು ಕೆಳಕ್ಕೆ ಬರಲ್ಲ. ನೀನು ಎಷ್ಟೋ ಹೇಳಿರ್ತೀಯ ಅಷ್ಟು ನನ್ನ ಜೀವನ ಆಯ್ತು, ನನ್ನ ಬದುಕಿ ನೀನು ಎಷ್ಟು ಹೇಳ್ತೀಯೋ ಅಷ್ಟು ದಿನ ನಾನು ಬದುಕಿದ್ದೇನೆ. ಎಂದು ನೀನ್ ಕರೆವೆ ನಾನ್ ಅಂದು ಬಹೆನ್ ಆದರದಿ. ನೀನ್ ಯಾವತ್ತು ಕರಿತೀಯೋ ಅವತ್ತು ಬಂದ್ಬಿಡ್ತೀನಪ್ಪ. ಆದರದಿಂದ, ಇಲ್ಲಿ ಮುಖ್ಯವಾದದ್ದು ಆದರದಿಂದ. ನೀನ್ ಯಾವತ್ತು ಕರಿತೀಯೋ ಸಂತೋಷದಿಂದ ಬಂದ್ಬಿಡ್ತೇನೆ. ತೃಪ್ತಿ ಇರದೆ ಬರುವಂಥದ್ದಲ್ಲ. ಅಯ್ಯೋ ಇನ್ನೊಂದು 2 ದಿವಸ ಇರ್ಬೇಕಿತ್ತಪ್ಪ, ಇನ್ನೂ ಒಂದಷ್ಟು ಕೆಲಸ ಬಾಕಿ ಇದೆ, ನನ್ನ ಮೊಮ್ಮಗನ ಜೊತೆ ಆಟ ಆಡ್ಬೇಕಿತ್ತು, ಕೇಳಲ್ಲ. ನೀನ್ ಯಾವತ್ತು ಬರಕ್ ಹೇಳ್ತೀಯೋ, ರಾತ್ರಿ 3 ಆಯ್ತು ಹೊರಡೇನೆ ತೆರಳಿದೊಡೆ ಮೆಚ್ಚುವನು ಪಾರುಪತ್ಯದವ ಮಂಕುತಿಮ್ಮ. ಎಂದು ನೀನ್ ಕರೆವೆ ನಾನ್ ಅಂದು ಬಹೆನ್ ಆದರದಿ, ತಂದೆ ನಿನ್ನ ಎನ್ನ ನೆಲೆಸೋ. ನಿನ್ನ ಪಾದಗಳಲ್ಲಿ ನಿನ್ನ ಚರಣಾರವಿಂದಗಳಲ್ಲಿ ನನಗೆ ನೆಲೆಸುವಂತೆ ನನಗೆ ಒಂದು ಸ್ಥಾನವನ್ನು ಕೊಟ್ಟುಬಿಡ. ಮರ್ಜ್ ಮೀ ವಿತ್ ಯರ್ ಸೋಲ್. ಅದೇ ಪದ್ಯ, ಒಂದೇ ಪದ್ಯ,
ತೆಲುಗು ಪದ್ಯವನ್ನ ಯಾವಾಗಲೂ ಅವ್ರು ಚಿಕ್ಕಂದಿನಲ್ಲಿ ಅವ್ರ ಮಾವ ಹೇಳ್ತಾ ಇದ್ದಂಥ ಊಟಕ್ಕೆ ಕೂತಾಗ ಆಪೋಷಣ ತೆಕ್ಕೊಂತ ಇದ್ದಂಥ ಪದ್ಯವನ್ನ 73ರ ಕೇತಕಿವನದಲ್ಲಿ ಬರೆದ್ರು, 43ರ ಮಂಕುತಿಮ್ಮನ ಕಗ್ಗದಲ್ಲೂ ಸಹ. ಅಂದ್ರೆ ಒಂದೇ ವಿಷಯವನ್ನ, ಒಂದೇ ವಿಚಾರವನ್ನ ಯಾವ್ಯಾವ ರೀತಿನಲ್ಲಿ, ಬೇರೆ ಬೇರೆ ರೀತಿನಲ್ಲಿ ಹೇಳಬಹುದು ಅನ್ನುವಂಥದ್ದು. ಈ ಕರೆದ ತಕ್ಷಣ ಹೋಗಬೇಕು ಅನ್ನುವಂಥದ್ದು ಇದೆಯಲ್ಲ, ಅದಕ್ಕೆ ಮತ್ತೊಂದಿದೆ, ರಸಿಕ ಯೋಗಿ ರಸಿಕ ರೋಗಿ ಅನ್ನುವಂಥದ್ದು. ನಡೆದ ಸಂಗತಿನ ಒಂದು ಪದ್ಯದ ರೂಪದಲ್ಲಿ ಬರ್ದಿದೆ. ಇದನ್ನು ಮತ್ತೊಮ್ಮೆ ಬಹಳ ಸುಂದರವಾಗಿದೆ. ಇದನ್ನು ಮತ್ತೊಮ್ಮೆ ನೋಡೋಣಂತೆ ಸಮಯ ಸಿಕ್ಕಾಗ ಅಂತ ಹೇಳ್ತಾ ಮುಂದುವರಿತಾ, ಈ ರೀತಿಯ ಪುನರುಕ್ತಿ ಪದ್ಯಗಳು ಅಂದ್ರೆ ಒಂದೇ ವಿಷಯವನ್ನ ಬೇರೆ ಬೇರೆ ರೀತಿಯಲ್ಲಿ ಹೇಳುವಂತ ಕೆಲವು ಪದ್ಯಗಳನ್ನ ಮಂಕುತಿಮ್ಮನ ಕಗ್ಗದಲ್ಲಿ ಅವರು ಹೇಗೆ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡ್ಬಿಡಿ. ಈ ಪದ್ಯಗಳನ್ನೆಲ್ಲ ನಾವು ಹಿಂದೆನೂ ಅಭ್ಯಾಸ ಮಾಡ್ತಾ ಬಂದಿದ್ದೇವೆ, ಹಾಗಾಗಿ ನಾನು ಓದ್ಕೋತ ಹೋಗ್ತೇನೆ. ನಿಮ್ಗೆ ಅದು ತಕ್ಷಣಕ್ಕೆ ಸುಲಭವಾಗಿ, ಅದು ಸರಳವಾಗಿರೋದ್ರಿಂದ ಅರ್ಥ ಆಗ್ತದೆ. ಅದಕ್ಕೇನು ಮತ್ತೆ ಏನು ವಿವರಣೆ ಅನ್ನುವಂಥದ್ದೇನು ಬೇಕಿಲ್ಲ. ಈ ರೀತಿಯ ಕೆಲವು ಪದ್ಯಗಳನ್ನ ನೋಡ್ಬಿಡೋಣಂತೆ. ನಮಗೆಲ್ಲರೂ ಗೊತ್ತಿರುವಂತೆ, 106 ಮತವಿಹುದು ಲೋಕದುಗ್ರಾಣದಲ್ಲಿ, ಆರಿಸಿಕೊ ನಿನ್ನ ರುಚಿಗೊಪ್ಪುವುದನ್ನದರೋಳ್, ಸಾರದ ಅಡುಗೆಯನ್ನು ಒಳ ವಿಚಾರದೊಲೆಯಲ್ಲಿ ಮಾಡೋ, ಬೇರೆ ಮತಿ ಬೇರೆ ಮತ ಮಂಕುತಿಮ್ಮ ಅನ್ನುವಂಥದ್ದು. ಈ ಪದ್ಯ ಈ ಜಗತ್ತಿನಲ್ಲಿ, ಈ ಜಗತ್ತನ್ನ, ಈ ವಿಶ್ವವನ್ನ ಒಂದು ಉಗ್ರಾಣ ಅಂತ ಕರೀತಾರೆ. ಒಂದು ದಿನಸಿ ಅಂಗಡಿ, ಇದರಲ್ಲಿ ಬೇಕಾದಷ್ಟು ಇರ್ತವೆ ದಿನಸಿ ಸಾಮಗ್ರಿಗಳು. ನಿನಗೆ ಯಾವುದು ಬೇಕೋ ಅದನ್ನ ಇವತ್ತೇನೋ ಒಂದು ಮಾಡ್ತೀನಿ ಖಾದ್ಯ ಅಂದಾಗ ಅದಕ್ಕೇನು ಬೇಕೋ ಅದನ್ನೆಲ್ಲ ತೆಕ್ಕೊಂಡು ಬಾ. ಆರಿಸಿಕೊ ನಿನ್ನ ರುಚಿಗೊಪ್ಪುವುದನದರೋಳ್, ಸಾರದ ಅಡುಗೆಯನ್ ಒಳ ವಿಚಾರದ ಒಲೆಯಲ್ಲಿ ಮಾಡೋ, ಬೇರೆ ಮತ ಬೇರೆ ಮತಿ ಬೇರೆ ಮತ, ಬುದ್ಧಿ ಬೇರೆಯಾದಂತೆಲ್ಲ ನಿನ್ನ ಅಭಿಪ್ರಾಯಗಳು ಆಲೋಚನೆಗಳು ಸಹ ಬೇರೆ ಬೇರೆ ಆಗ್ತವೆ ಅನ್ನುವಂಥ. ಅಂದ್ರೆ ಲೌಕಿಕವಾಗಿ ಒಂದು ಉಗ್ರಾಣದ, ಒಂದು ದಿನಸಿ ಅಂಗಡಿಯ ಒಂದು ಉದಾಹರಣೆಯನ್ನ, ಒಂದು ಪ್ರತಿಮೆಯನ್ನ ನಮ್ಮ ಮುಂದೆ ನಿಲ್ಲಿಸಿ ಗಹನವಾದಂತಹ ಒಂದು ವಿಚಾರವನ್ನ ಅವರು ನಮಗೆ ತೋರಿಸಿಕೊಟ್ಟಿರುವಂಥದ್ದು. ಅಂದ್ರೆ ಈ ವೈವಿಧ್ಯಮಯ ವಿಭಿನ್ನವಾದಂತಹ ಪರಿಸರದಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಬೇರೆ ಬೇರೆ ಭಿನ್ನಾಭಿಪ್ರಾಯಗಳು, ವಿಭಿನ್ನವಾದಂತಹ ಆಲೋಚನೆಗಳು, ಕಲ್ಪನೆಗಳು ಇರ್ತವೆ. ಯಾಕೆ ಇರ್ತವೆ ಅಂದ್ರೆ ಇಂಡಿವಿಜುವಾಲಿಟಿ ಅನ್ನುವಂಥದ್ದು. ಅವರವ್ರಿಗೆ ಬೇಕಾದನ್ನ ಎಷ್ಟು ಅವರ ಸಾಮರ್ಥ್ಯಕ್ಕೆ ಒದಗಿದಂತೆ ಮಾಡ್ಕೊಳ್ತಾರೆ, ಅರ್ಥ ಮಾಡ್ಕೊಳ್ತಾರೆ, ಅದೇ ರೀತಿ ನಡ್ಕೊಳ್ತಾರೆ ಅನ್ನುವಂಥದ್ದು. 106 ಮತವಿಹುದು ಲೋಕದುಗ್ರಾಣದಲ್ಲಿ, ಆರಿಸಿಕೊ ನಿನ್ನ ರುಚಿಗೊಪ್ಪುವುದನ್ನದರೋಳ್, ಸಾರದಡುಗೆಯನ್ ಒಳ ವಿಚಾರದ ಒಲೆಯಲ್ಲಿ ಮಾಡು, ಬೇರೆ ಮತಿ ಬೇರೆ ಮತ ಮಂಕುತಿಮ್ಮ. ಇದು ಈ ಪದ್ಯ. ಅಂದ್ರೆ ವಿವಿಧತೆ ಅನ್ನುವಂಥದ್ದನ್ನ ತೋರಿಸ್ಕೊಡುವಂಥದ್ದು. ಇದು 634ನೇ ಪದ್ಯ. ಇದೇ ರೀತಿ ಪದ್ಯ, ಇದೇ ಉದಾಹರಣೆ, ಇದೇ ಉಗ್ರಾಣ, ಇದೇ ದಿನಸಿ ಅಂಗಡಿ ಬೇರೆ ರೀತಿಯಲ್ಲಿ ಅದೇ ವಿಷಯವನ್ನು ಮತ್ತೆ ಪ್ರಸ್ತಾಪ ಮಾಡ್ತಾರೆ 666ನೇ ಪದ್ಯದಲ್ಲಿ. 106 ಸರಕುಗಳು ಜೀವಿತದ ಸಂತೆಯಲ್ಲಿ, ಅಲ್ಲಿ ಉಗ್ರಾಣ ಅಂದ್ರು, ಇಲ್ಲಿ ಸಂತೆ ಅಂತಾರೆ. 106 ಸರಕುಗಳು ಜೀವಿತದ ಸಂತೆಯಲ್ಲಿ, ಊರಿನವು, ಕೇರಿಯವು, ಮನೆಯವು, ಆತ್ಮದವು, ಬೇರೆ ಬೇರೆ ಪುರಳ್ಗೆ ಬೇರೆ ನೆಲೆ ಬೇರೆ ಬೆಲೆ, ತಾರತಮ್ಯವೇ ತತ್ವ ಮಂಕುತಿಮ್ಮ. ಈ ತಾರತಮ್ಯ ಅನ್ನುವಂಥದ್ದೇ ತತ್ವ, ಜೀವನದ ತತ್ವ. ವಿಭಿನ್ನತೆ ಅನ್ನುವಂಥದ್ದೇ ಒಂದು ಜೀವನದ ಅಂಗ. ಅದರ ಅಂತಃಸತ್ವವೇ ವಿವಿಧತೆ ಅನ್ನುವಂಥದ್ದು. ಅದೇ ವಿಚಾರ, ಬಟ್ ಬೇರೆ ಒಂದು ಉದಾಹರಣೆ. ಇಲ್ಲಿ ಸಂತೆ ಅಂತಾರೆ, ಮತ್ತೆ ಅಲ್ಲಿ 106 ಮತವಿಹುದು ಲೋಕದುಗ್ರಾಣದಲ್ಲಿ ಅಂತಾರಲ್ಲ, ಇಲ್ಲೇನು ಹೇಳ್ತಾರೆ, ಜೀವಿತದ ಸಂತೆಯಲ್ಲಿ 106 ಸರಕುಗಳಿವೆ. ಯಾವ್ದು ಅವು ಅಂದಾಗ, ಊರಿನವು, ಕೇರಿಯವು, ಮನೆಯವು, ಆತ್ಮದವು. ಅಂದ್ರೆ ದೊಡ್ಡದರಿಂದ ಚಿಕ್ಕದಕ್ಕೆ ಬರ್ತಾರೆ. ಹೊರಗೆ ವಿಸ್ತಾರವಾದಂಥ ಊರಿಂದು, ಈ ಊರಿನ ವಿಚಾರಗಳು. ಆ ಸಂತೆಯಲ್ಲಿ ಬೇಕಾದಷ್ಟು ಸಾಮಗ್ರಿಗಳಿವೆ, ಊರಿನ ವಿಷಯಗಳು ಒಂದು ರಾಶಿ ಇವೆ. ನನ್ನ ರಸ್ತೆದು, ನನ್ನ ಕೇರಿದು, ನನ್ನ ಅಗ್ರಹಾರದ್ದು ಒಂದು ಬಂಡಿಯಷ್ಟಿದೆ.
ಮತ್ತೆ ನನ್ನ ಮನೆಯಲ್ಲೇ ಬೇಕಾದಷ್ಟು ವಿಚಾರಗಳಿವೆಯಲ್ಲಪ್ಪ. ಮನೆಯಲ್ಲೇ ಒಬ್ಬೊಬ್ರದ್ದು ಒಂದೊಂದು ದಾರಿ. ನಾನು ಹೇಳೋದು ಅವ್ರು ಕೇಳಲ್ಲ, ಅವ್ರು ಹೇಳೋದು ನನಗೆ ಇಷ್ಟ ಆಗಲ್ಲ. ಆದ್ರೂ ಮನೆ ನಡೆಯುತ್ತಾ? ಆದ್ರೂ ಸಂಸಾರ ನಡೆಯುತ್ತಾ? ಅಷ್ಟು ಸಾಮಗ್ರಿಗಳಿದ್ರೂ ಸಾರದ ಅಡುಗೆಯನ್ನು ಒಳ ವಿಚಾರದ ಒಲೆಯಲ್ಲಿ ಮಾಡು. ಇದನ್ನೆಲ್ಲ ಬೆಸೆದು ಇದನ್ನೆಲ್ಲ ಒಂದಾಗಿಸಿ ಒಂದು ಸಮಂಜಸವಾದಂತ ಮಧ್ಯದಾರಿಯನ್ನ ಹಿಡಿದುಕೊಂಡು ಬೇರೆ ಬೇರೆ ಪುರಳಿಗೆ ಬೇರೆ ನೆಲೆ, ಬೇರೆ ಬೆಲೆ, ಎಲ್ಲದಕ್ಕೂ ಬೇರೆ ಬೆಲೆ, ಬೇರೆ ನೆಲೆ. ತಾರತಮ್ಯವೇ ತತ್ವ ಮಂಕುತಿಮ್ಮ. ಈ ರೀತಿಯ ತಾರತಮ್ಯ ಅನ್ನುವಂಥದ್ದೇ. 5 ಬೆರಳು ಒಂದು ತರ ಇಲ್ವಲ್ಲ. ಒಬ್ಬರ ಮುಸುಡಿ ಇನ್ನೊಬ್ಬರ ತರ ಇಲ್ಲ. ಒಬ್ಬರ ರೂಪ ಇನ್ನೊಬ್ಬರ ತರ ಇಲ್ಲ. ಒಂದು ದಿನ, ಒಂದು ಕ್ಷಣ ಇನ್ನೊಂದು ಕ್ಷಣದಂತೆ ಇರೋದಿಲ್ಲ ಅನ್ನುವಂಥದ್ದನ್ನು ತೋರಿಸೋದು. ಈ ರೀತಿಯ ವಿಷಯಗಳನ್ನ ಈ 2 ಪದ್ಯಗಳು ಇದೇ ರೀತಿದು ನಾವು ಕಳೆದ ವಾರ ಸಹ ನೋಡಿದ್ದೇವೆ. ಈ 5 ಬೆರಳದ್ದು ಒಂದು ಪದ್ಯ ನೋಡಿದ್ದೇವೆ. ಬೇರೆ ಬೇರೆ ರೂಪಗಳು, ಬೇರೆ ಬೇರೆ ಮುಖಗಳು ಇರುವಂತದ್ದನ್ನು ಸಹ ನೋಡಿದ್ದೇವೆ. ಆಯ್ತು, ಒಂದು ವಿಷಯವನ್ನ ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಹೇಳಬಹುದು ಅನ್ನೋದನ್ನ ಕಗ್ಗದಲ್ಲಿ ಡಾಕ್ಟರ್ DVG ಅವರು ತೋರಿಸಿಕೊಟ್ಟಿರುವಂಥದ್ದು. ಮತ್ತೆ ನಾವು ಯಾವಾಗಲೂ ಅಭ್ಯಾಸ ಮಾಡುವಂತ ಪದ್ಯ ಅಂದ್ರೆ ಈ ಪ್ರಶಸ್ತಿಗಳು, ಸನ್ಮಾನಗಳು, ಇವುಗಳ ಹಿಂದೆ ಬೀಳ್ತೀವಲ್ಲ, ಅದಕ್ಕೆ ಈ ಒಂದು ಪದ್ಯವನ್ನು ನಾವು ಅವಾಗವಾಗ 652ನೇ ಪದ್ಯ. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು, ಮನ್ನಣೆಯ ದಾಹವಿ ಎಲ್ಲಕ್ಕೂ ತೀಕ್ಷ್ಣತಮ, ತಿನ್ನುವುದದ ಆತ್ಮವನೇ ಮಂಕುತಿಮ್ಮ. ಈ ಪ್ರಶಸ್ತಿ 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 ಅಂತ ಹಿಂದೆ ಹೋಗಿ 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 ಅವುಗಳ ಹಿಂದೆ ಬಿದ್ದು ಆತ್ಮವನ್ನೇ ಮಾರಿಕೊಳ್ತೇವೆ. ತಿನ್ನುವುದು ಆತ್ಮವನ್ನೇ ಮಂಕುತಿಮ್ಮ. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು, ಮನ್ನಣೆಯ ದಾಹವಿ ಎಲ್ಲಕ್ಕುಂತಿ. ಎಲ್ಲರೂ ನನ್ನನ್ನ ಕೊಂಡಾಡಬೇಕು, ಎಲ್ಲರೂ ನನ್ನನ್ನ ಹೊಗಳಬೇಕು, ಎಲ್ಲರೂ ನನ್ನನ್ನ ಪ್ರಶಂಸಿಸಬೇಕು, ನನಗೆ ಪ್ರಶಸ್ತಿಗಳು ನೀಡಬೇಕು, ಬಿರುದು ಬಾವಲಿಗಳನ್ನು ಕೊಡಬೇಕು, ಕರೆದು ಸನ್ಮಾನ ಮಾಡಬೇಕು, ಸಮಾರಂಭಗಳಲ್ಲಿ ನನ್ನನ್ನೇ ಕೂಡಿಸ್ಕೋಬೇಕು. ಈ ರೀತಿಯ ಮನ್ನಣೆಯ ದಾಹ ಈ ಚಿನ್ನದಾತುರ, ಹೆಣ್ಣು ಗಂಡುಲವು, ಅನ್ನದಾತುರ ಇವೆಲ್ಲಕ್ಕಿಂತಲೂ ತೀಕ್ಷ್ಣ, ತೀವ್ರವಾದದ್ದು. ತಿನ್ನುವುದದು ಆತ್ಮವನೇ ಮಂಕುತಿಮ್ಮ ಅನ್ನುವಂತ 652ನೇ ಪದ್ಯ. ಅದೇ ರೀತಿ ಇದೇ ವಿಷಯವನ್ನ ಬೇರೆ ರೀತಿಯಲ್ಲಿ ಹೇಗೆ ಹೇಳ್ತಾರೆ ನೋಡೋಣ. ತಂಗಳುನಿ ಸಾದೊಡಂ ಸಾಕೆನುವನು ಉಪವಾಸಿ, ಸಿಂಗಾರ ಸಂಗಾತಿ ಬೇಕುಂಡವನಿಗೆ, ಬಂಗಾರ ಪದವಿ ಪ್ರತಿಷ್ಠೆ ಬೇಕು ಆ ಬಳಿಕ, ಹಿಂಗದ ಎದೆ ಚಿಲುಮೆ ಮಂಕುತಿಮ್ಮ, ಮನ್ನಣೆಯ ದಾಹವಿ ಎಲ್ಲಕ್ಕೂ ತೀಕ್ಷ್ಣತಮ, ತಿನ್ನುವುದದ ಆತ್ಮವನೇ ಮಂಕುತಿಮ್ಮ ಅಂತಾರಲ್ಲ, ಇಲ್ಲಿ ಹಿಂಗದ ಎದೆ ಚಿಲುಮೆ ಮಂಕುತಿಮ್ಮ. ಈ ಎದೆಯಲ್ಲಿ ಇರುವಂತಹ ಆ ಚಿಲುಮೆ, ಆ ಕಾರಂಜಿ ಹಿಂಗೋದೇ ಇಲ್ಲ ಅಂತ. ಎಂಥದ್ದು ಅಂದ್ರೆ ತಂಗಳುಣಿ ಸಾದೊಡಂ ಸಾಕೆನ್ನುವನು ಉಪವಾಸಿ. ಅಯ್ಯೋ, ಏನು ಸಿಕ್ಕಿದ್ರು ಸಾಕಪ್ಪ, ನನಗೊಂದು ಹಿಡಿಯ ಅನ್ನ ಸಿಕ್ಕಿದ್ರು ಸಾಕು, ಅದು ತಂಗಳಾದ್ರೂ ಸರಿ, ಹಳಸೋಗಿದ್ರು ಸರಿ ಅನ್ನುವಂಥ ಪರಿಸ್ಥಿತಿಯೂ ಇರ್ತದೆ. ಅಷ್ಟು ಉಪವಾಸ ಬಿದ್ದವನಿಗೆ ಅದೇ ಸಾಕು. ಅದು ಸಿಕ್ಕಿಬಿಡ್ತ ತಕ್ಷಣ ಸಿಂಗಾರ ಸಂಗಾತಿ ಬೇಕುಂಡವನಿಗೆ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡುಲವು. ಸ್ವಲ್ಪ ಹೊಟ್ಟೆ ತುಂಬಿತು ಅಂತ. ಅದೇ ಅಬ್ರಹಾಂ ಮಾಸ್ಲೋಸ್ ಥಿಯರಿ ಆಫ್ ಹೈರಾರ್ಕಿ ಆಫ್ ನೀಡ್ಸ್ ಅಂತ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಹೇಳ್ಕೊಡ್ತಾರೆ, ಬಿಹೇವಿಯರ್ ಚೇಂಜಸ್ ಅಂತ. ಅಲ್ಲಿ ಬೇಸಿಕ್ ನೀಡ್ಸ್, ಸೊಸೈಟಲ್ ನೀಡ್ಸ್, ಸೆಲ್ಫ್ ಎಸ್ಟೀಮ್, ಸೆಲ್ಫ್ ರಿಯಲೈಸೇಷನ್ ಅಂತ ಬೇರೆ ಬೇರೆ ಹಂತಗಳಲ್ಲಿ ಈ ಮನುಷ್ಯನ ಮನಸ್ಸಿನ ಬೆಳವಣಿಗೆ ತೋರಿಸಿಕೊಡ್ತಾರೆ, ಅಂದ್ರೆ ಸೈಕಾಲಜಿ. ಅದನ್ನೇ ಇವರು ತಂಗಳುಣಿ ಸಾದೊಡಂ ಸಾಕೆನ್ನುವನು ಉಪವಾಸಿ, ಬೇಸಿಕ್ ನೀಡ್ಸ್, ಒಂದು ಮನೆ, ಒಂದಷ್ಟು ಬಟ್ಟೆ, ಒಂದಷ್ಟು ಊಟ ಇದ್ದು ಬಿಟ್ರೆ ಸಾಕೆನ್ನುವನು ಉಪವಾಸಿ. ಇಷ್ಟು ಸಿಕ್ಕಿಬಿಡ್ತು ಅನ್ಕೊಳ್ಳಿ, ಒಂದು ಒಳ್ಳೆ ಮನೆ ಆಯ್ತು, ಒಳ್ಳೆ ಬಟ್ಟೆ ಸಿಕ್ತು, ಒಳ್ಳೆ ಕೆಲಸ ಸಿಕ್ತು, ಒಂದಷ್ಟು ಊಟಕ್ಕೆ ಎಲ್ಲ ಏನು ತೊಂದರೆ ಇಲ್ಲ ಅಂದಾಕ್ಷಣ ಸಿಂಗಾರ ಸಂಗಾತಿ ಬೇಕು ಆ ಬಳಿಕ, ಬೇಕುಂಡವನಿಗೆ. ಹೊಟ್ಟೆ ತುಂಬಿತು ಅಂದ ಮೇಲೆನೆ ಬೇರೆ ಎಲ್ಲ ಯೋಚನೆ ಶುರು ಆಗುತ್ತದೆ ಅಂತ.
ಆಯ್ತು, ಹೊಟ್ಟೆನೂ ತುಂಬ್ತು, ಸಿಂಗಾರ ಸಂಗಾತಿಗೂ ಆಯ್ತು ಅಂದಾಕ್ಷಣ ಬಂಗಾರ, ಪದವಿ, ಪ್ರತಿಷ್ಠೆ ಬೇಕು. ಆ ಬಳಿಕ ಅದ್ರ ಹಿಂದೆ ಓಡ್ತಾನೆ. ಬಂಗಾರ ಬೇಕು, ಪದವಿ ಬೇಕು, ಪ್ರತಿಷ್ಠೆ ಬೇಕು. ಮನ್ನಣೆಯ ದಾಹವಿ ಎಲ್ಲಕ್ಕೂ ತೀಕ್ಷ್ಣತಮ. ಹಿಂಗದ ಎದೆ ಚಿಲುಮೆ ಮಂಕುತಿಮ್ಮ, ತಿನ್ನುವುದದ ಆತ್ಮವನೇ ಮಂಕುತಿಮ್ಮ. ಒಂದೇ ವಿಷಯ ಬೇರೆ 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 ರೀತಿಯಲ್ಲಿ ಹೇಳುವಂಥದ್ದು. ಅದು ಅದು 210ನೇ ಪದ್ಯ. ಅದು ಮೊದಲೇ ಹೇಳ್ಬಿಡ್ತಾರೆ, ತಂಗಳು ನಿಸಾದೊಡ. ಇನ್ನೊಂದು ಪದ್ಯ ಇದೆ ಅದೇ ಥರದ್ದು. ಸಿರಿ ಮಾತ್ರಕ್ಕೇನಲ್ಲ, ಪೆಣ್ ಮಾತ್ರಕ್ಕೇನಲ್ಲ, ಕರುಬಿ ಜನ ಕೆಸರು ದಾರಿಯಲ್ಲಿ ಸಾಗುವುದು, ಬಿರುದ ಗಳಿಸಲಿಕ್ಕೆ ಸೆಪ, ಹೆಸರ ಪಸರಿಸಲೆಸೆಪ, ದುರಿತಗಳ ಗೆಣೆಯೇ ದುರಿತಗಳಿಗೆ ಎಣೆಯುಂಟೆ ಮಂಕುತಿಮ್ಮ. ಇವನೇನೆಲ್ಲ ಮಾಡ್ತಾನೆ, ಎಷ್ಟೆಲ್ಲ ಕಷ್ಟಪಡ್ತಾನೆ. ಇಷ್ಟೆಲ್ಲ ಕಷ್ಟಪಡೋದೇನಕ್ಕೆ? ಹಿಂಗದ ಎದೆ ಚಿಲುಮೆ, ತಿನ್ನುವುದದ ಆತ್ಮವನ್ನೇ, ದುರಿತಗಳಿಗೆ ಎಣೆಯುಂಟೆ ಮಂಕುತಿಮ್ಮ. ಇವನ್ಗೆ ಏನ್ ಬೇಕಾದ್ರೂ ಮಾಡ್ತಾನೆ. ಏನ್ ಮಾಡ್ತಾನೆ? ಕರುಬಿ ಜನ ಕೆಸರು ದಾರಿಯಲ್ಲಿ ಸಾಗುವುದು. ಕೆಸರು ದಾರಿ, ಕೆಟ್ಟ ದಾರಿ, ದುರ್ನಡತೆ, ದುರ್ವ್ಯವಹಾರ, ಏನು ಬೇಕಾದ್ರೂ ಮಾಡಕ್ ಸಿದ್ಧ. ಏನಕ್ಕೆ? ಸಿರಿ ಮಾತ್ರಕ್ಕೇನಲ್ಲ, ಪೆಣ್ ಮಾತ್ರಕ್ಕೇನಲ್ಲ. ಇದೆರಡೇ ಅಂತ ಅಂದ್ಕೋಬೇಡಿ, ಅವೆರಡಕ್ಕೆ ಅಲ್ಲ. ಬಿರುದ ಗಳಿಸಲಿಕ್ಕೆ ಅವನಿಗೆ ಹಪ್ಪಿಸ್ತಾ ಇರ್ತಾನೆ. ಮನ್ನಣೆಯ ದಾಹವಿ ಎಲ್ಲಕ್ಕೂ ತೀಕ್ಷ್ಣತಮ. ಆ ರೀತಿಯ ಪ್ರಶಸ್ತಿ ಪ್ರಶಂಸೆಗಳನ್ನ, ಬಿರುದುಗಳನ್ನ ಗಳಿಸಲಿಕ್ಕೆ ಹಾತೊರೆತಾ ಇರ್ತಾನೆ. ಹೆಸರನ್ನ ಪಸರಿಸಲು ಹೋರಾಡ್ತಾ ಇರ್ತಾನೆ. ಹೆಸರು ಹೆಸರೆಂದೇಕೆ ಬಸವಳಿಯುವುದಯ್ಯ ಅಂತ ಹೇಳ್ತಾರೆ ಇನ್ನೊಂದು ಪದ್ಯದಲ್ಲಿ. ಹೆಸರು, ನನ್ನ ಹೆಸರು ಚಿರಾಯುವಾಗಿರ್ಬೇಕು, ನಾನು ಹೋದ ಮೇಲೂ ಇರಬೇಕು, ನಾನು ಇರುವಾಗಲೂ ಇನ್ನೂ ಚೆನ್ನಾಗಿರ್ಬೇಕು, ಪೇಪರಲ್ಲಿ ನನ್ನ ಹೆಸರು ಬರಬೇಕು, ನ್ಯೂಸಲ್ಲಿ ನನ್ನ ಹೆಸರು ಬರಬೇಕು, ಟಿವಿಯಲ್ಲಿ ನನ್ನ ಹೆಸರು ಬರಬೇಕು, ಎಲ್ಲರೂ ನನ್ನನ್ನು ಗುರ್ತಿಡಿಬೇಕು. ಈ ರೀತಿಯ ಆಸೆ, ಮೋಹ, ಲೋಭ ಇವುಗಳು ಅವನ್ನ ಏನು ಎಷ್ಟೆಲ್ಲ ಕಷ್ಟಪಟ್ಟು ಏನೆಲ್ಲ ಮಾಡ್ಲಿಕ್ಕೂ ತಯಾರಿ. ಕೆಸರು ದಾರಿಯಲ್ಲೂ ಸಹ ಕೆಸರು ಅಂದ್ರೆ ಇಲ್ಲಿ ಎರಡರ್ಥ ಬರ್ತದೆ. ಒಂದು, ಆ ಕೆಸರಿನ ದಾರಿನಲ್ಲಿ ಹೋಗ್ತಾ ಇರಬೇಕಾದ್ರೆ ನಾನು ಶುಚಿಯಾಗಿರುವವನು ಆ ಶುಚಿತ್ವವನ್ನೆಲ್ಲ ಕಳ್ಕೊಳ್ತೇನೆ ಅಂತ. ಒಂದು ಕಪ್ಪು ಚುಕ್ಕೆ ಇಲ್ಲದೆ ಜೀವನ ನಡ್ಸ್ಕೊಂಡು ಬಂದಿರ್ತೀನಿ. ಈ ಆಸೆಗಳು ಹುಟ್ಕೊಂಡ ತಕ್ಷಣ ಏನಾದ್ರೂ ಹೋಗ್ಕೊಳ್ಳಿ, ಮಸಿ ಬಳ್ಕೊಳ್ಳಿ, ಏನ್ ಮಾಡ್ಲಿಕ್ಕೂ ಸರಿ. ಕೆಸರು ದಾರಿ ಅಂದಾಗ ನನಗೇ ಕೊಚ್ಚೆ ಏರ್ಸುತ್ತೆ ಒಂದು, ಮತ್ತೆ ಅದು ಕೆಟ್ಟ ದಾರಿ ಆದ್ರೂ ಪರವಾಗಿಲ್ಲ, ನಾನು ಅದರಲ್ಲೇ ಸಾಗುತ್ತೀನಿ. ಏನಕ್ಕೆ ಅಂದ್ರೆ ಬಿರುದು ಗಳಿಸ್ಲಿಕ್ಕೆ, ಹೆಸರು ಗಳಿಸ್ಲಿಕ್ಕೆ. ಈ 3 ಪದ್ಯಗಳಲ್ಲಿ ಮಾನವರ ಈ ಸೈಕಾಲಜಿ ಎಷ್ಟು ಚಂದವಾಗಿ ಅದನ್ನ ಬಿಡಿಸಿ ಇಟ್ಟಿದ್ದಾರೆ ನಮಗೆ ಡಾಕ್ಟರ್ DVG ಅವರು. ಇನ್ನೊಂದಷ್ಟು ಪದ್ಯಗಳಿವೆ, ಬೇಕಾದಷ್ಟಿವೆ. ಅದನ್ನ ಮತ್ತೆ ನಾಳೆ ಬೆಳಗ್ಗೆ ನೋಡೋಣ ಅಂತ ಹೇಳ್ತಾ 8:30 ಆಯ್ತು. ಗುರುಗಳೇ, ಸಮಯವಿದ್ರೆ ಸಂವಾದಕ್ಕೆ ಮುಂದುವರಿಯೋಣ. ಇಷ್ಟೊತ್ತು ಈ ಮಾತುಗಳನ್ನು ಕೇಳೋದಕ್ಕೆ ತಮ್ಮೆಲ್ಲರ ಅಮೂಲ್ಯವಾದ ಸಮಯಕ್ಕೆ ತಲೆಬಾಗಿ ವಂದಿಸುತ್ತಾ, ಸಹನೆ ವಜ್ರದ ಕವಚ ಇನ್ನು ಗಟ್ಟಿಗೊಳ್ಳಲಿ ಅಂತ ಶುಭ ಕೋರ್ತಾ, ಇಂತಹ ಒಂದು ಅವಕಾಶವನ್ನು ನೀಡಿದ ಉಮಾಮಹೇಶ್ವರ ಗುರೂಜಿಯವರಿಗೆ, ವಾಸ್ಕಿ ಯೋಗ ಕೇಂದ್ರಕ್ಕೆ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.